ಬೇಬಿಗ ಅಲ್ಲ, ಬಾಯರ್ ಗರ್ಲ್ಗೆ? ಬಾಯ, ನಾನು ಗರ್ಲ್. ನೋಡಿ ಫ್ರೆಂಡ್ಸ್, ನಮ್ಮನ್ನು ಊಟಕ್ಕಂತ ಕರೆಸಿ ನಮ್ಮ ಹತ್ರ ಎಷ್ಟು ಕೆಲಸ ಮಾಡಿಸ್ತಿದ್ದಾರೆ ಪಾಪ. ಕ್ರೋರ್ ಅಂದಿಲ್ಲಲ್ಲ ಗೈಸ್. ಫಂಕ್ಷನ್ ಮುಗಿಸಿ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಬಂದಿದ್ದೀನಿ. ಯಾಕೆ, ಏನು ಕತೆ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ನಿನ್ನೆ ನೋಡಿದ್ರಿ ಅಲ್ಲ, ನನ್ನ ಒಂದು ಮಿಂತ್ರ ಹೊಸ ಆರ್ಡರ್ ಬಂತು. ಸೊ ಅದನ್ನು ತೋರಿಸಿದ್ದೀನಿ ಕೂಡ ನಿಮಗೆ. ಇವತ್ತು ಅದನ್ನೇ ಹಾಕ್ಕೊಂಡು ಒಂದು ಕಡೆ ಹೊರಟಿದ್ದೀನಿ. ಸೊ ಎಲ್ಲಿಗೆ, ಏನು ಕತೆ ಅಂತ ತೋರಿಸ್ತೀನಿ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಎಷ್ಟು ಗಂಟೆ, ಮೇ ಬಿ 6 ಅಥವಾ 6:30 ಆಗಿತ್ತು. ಸೊ ಬಂದಿದ್ದು ನಾನು ಇದು ನೆನೆಸಿಟ್ಟಿದ್ದೆ, ಏನಪ್ಪ ಅದು, ಬಾದಾಮ್ ನೆನೆಸಿಟ್ಟಿದ್ದೆ. ಯೂಶ್ವಲಿ ನೆನೆಸಿಡಲ್ಲ, ಎವ್ರಿ ಡೇ ನಾನು ನೆನೆಸಿಡಲ್ಲ, ಯಾವತ್ತೂ ಒಂದಿನ ನೆನಪಾದಾಗ ಮಾತ್ರ. ಸೊ ಇವತ್ತು ನೆನಪಾಗಿತ್ತು ಹಿಂದಿನ ದಿನ, ಹಾಗಾಗಿ ನೆನೆಸಿಟ್ಟಿದ್ದೆ. ಆಮೇಲೆ ಒಂದು ಲೋಟ ಗ್ರೀನ್ ಟೀ ಕುಡಿದೆ. ಅದಾದಮೇಲೆ ಹೊರಗೆಲ್ಲ ರಂಗೋಲಿ ಹಾಕಿದೆ. ಸೊ ಏನಂದರೆ ಇವತ್ತು ಆಮ್ಲ ಜ್ಯೂಸನ್ನ ಮತ್ತೆ ಮಾಡೋಣ ಅಂತಿದ್ದೀನಿ. ಮತ್ತೆ ಲಾಸ್ಟ್ ಟೈಮ್ ಹೋದಾಗ ತೊಗೊಂಡು ಬಂದಿದ್ದೆ ಆಮ್ಲನ, ಅದಿತ್ತು. ಅದನ್ನು ಪಟ್ಪಟ ಅಂತ ಹೇಳಿ ಮಾಡಿದೆ, ಅದನ್ನೆಲ್ಲ ರೆಕಾರ್ಡ್ ಮಾಡಿಲ್ಲ. ಸೊ ಅದಾದಮೇಲೆ ಇನ್ನೇನು ತಿಂಡಿ ಮಾಡೋಣ ಅಂತ ಹೇಳಿ ಅಂದರೆ ತಿಂಡಿ ಮಾಡಿದರೆ ತಿನ್ನೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಮತ್ತೇನಂದರೆ ನಾನು ಆಲ್ಮೋಸ್ಟ್ ಸ್ವಲ್ಪ ಬಟ್ಟೆಗಳನ್ನ ಕೈಯಲ್ಲಿ ತೊಳಿತೀನಿ ಆಯಿತಾ. ಸೊ ಅದನ್ನು ಸ್ವಲ್ಪ ಎತ್ತಿಡ್ಕೊಂಡು ಹೋಗ್ತಾ ಇದ್ದೆ, ಬಿಕಾಸ್ ಫಂಕ್ಷನ್ ಹೋಗೋಕ್ಕೂ ಬಂದಿದ ತಕ್ಷಣ ಎಲ್ಲ ಒಣಗಿಬಿಟ್ಟಿರುತ್ತೆ. ಯೂಶ್ವಲಿ ನಾನು ಆಫೀಸ್ ವೇರು ಮತ್ತು ಸ್ವಲ್ಪ ಗೈಸ್ ಇವತ್ತು ಎಷ್ಟು ಬಿಸಿಲಿದೆ ನೋಡಿ, ಬೆಳಗ್ಗೆನೇ. ಸೊ ನಂದು ಇಷ್ಟು ಬಟ್ಟೆ ಇದೆ ತೊಳೆಯೋಕ್ಕೆ. ನನಗಿವಾಗ ಆಫೀಸ್ ಮೀಟಿಂಗ್ ಇತ್ತು ಆಯಿತಾ, ಬಟ್ಟೆನ ಅರ್ಧಕ್ಕೆ ಬಿಟ್ಬಿಟ್ಟು ಹೋದೆ. ಸುಮ್ಮನೆ ಟೈಮ್ ಏನಕ್ಕೆ ವೇಸ್ಟ್ ಮಾಡೋದು ಅಂತ ನೈಲ್ಸ್ ಕಟ್ ಮಾಡಿಕೊಂಡೆ. ಇವಾಗ ಇದನ್ನು ತೊಳೆದ್ಬಿಡ್ತೀನಿ. ಎರಡು ನಂತರನೇನ ಗೈಸ್, ಏನಾದರೂ ಮಾಡಿದ್ರೆ ಪಟ್ಟಂತ ತೊಳಿಬೇಕು ಅಂತ. ಕೆಲವ್ರು ಹಂಗೆ ಇಟ್ಬಿಡ್ತಾರೆ, ನಂಗೆ ಏನು ಯೂಸ್ ಮಾಡಿದ್ರು ಅದನ್ನು ತೊಳೆದೇ ಇಡಬೇಕು. ಸೊ ಇವಾಗ ತೊಳೆದಿಟ್ಬಿಡ್ತೀನಿ. ಆ್ಯಂಡ್ ಏನು ಗೊತ್ತಾ, ಬಿಸಿಲು ಬರ್ತಿದೆ ಹೋಗ್ತಿದೆ, ಬಟ್ ಪಕ್ಕ ಬಿಸಿಲಿದೆ ಇವತ್ತು. ನಾನು ಆಲ್ಮೋಸ್ಟ್ ನನ್ನ ಆಫೀಸ್ ಬಟ್ಟೆ ಎಲ್ಲನೂ ಕೈಯಲ್ಲೇ ತೊಳೆಯೋದು. ಸೊ ಇವಾಗ ತೊಳೆದ್ಬಿಡ್ತೀನಿ, ಆಮೇಲೆ ತಿಂಡಿ ತಿಂದು ರೆಡಿ ಆಗಬೇಕು ಇವಾಗ. ಏನು ಗೊತ್ತಾ, ನನಗೆ ಬರೀ ಎಗ್ನ ತಿನ್ನಿ ಅಂತ ಹೇಳಿದ್ದಾರೆ ನಮ್ಮ ಯೋಗ ಮ್ಯಾಮ್. ಬಟ್ ನಾನೇನು ಮಾಡ್ತಿದ್ದೀನಿ, ಕಾರ್ಬ್ಸ್ನ ಬೆಳಗ್ಗೆ ತೊಗೋಬೇಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೊಟ್ಟೆನ ಬೇಯಿಸೋಕ್ಕಿಟ್ಟೆ. ಬಟ್ ಏನಾಗುತ್ತೆ ಗೊತ್ತಾ, ಎಸ್ಪೆಷಲಿ ನಮ್ಮ ಕರ್ನಾಟಕದವ್ರಿಗೆ ಅನಿಸುತ್ತೆ, ರೈಸ್ ಅಡಿಕ್ಷನ್ ತುಂಬ ಇರುತ್ತೆ ಅಲ್ವಾ. ನನಗೆ ಎಸ್ಪೆಷಲಿ ಈ ಪಲಾವ್ ಆಗಿರ್ಬೋದು, ಪುಳಿಯೋಗರೆ, ವಾಂಗಿಬಾತ್ ಎಲ್ಲನೂ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ಸೊ ಹಾಗಾಗಿ ಮೊಟ್ಟೆ ಬೇಯಿಸೋಕ್ಕಿಟ್ಟು ಅದು ನಾನು ಆರ್ಡ್ರ್ ಮಾಡಿದ್ನಲ್ವ, ಅದನ್ನೇ ಇವಾಗ ಯೂಸ್ ಮಾಡ್ತೀನಿ. ಅದ್ರಲ್ಲಿ ಏನಾಗುತ್ತೆ ಗೊತ್ತಾ, ಮ್ಯಾಕ್ಸಿಮಮ್ 8ರಿಂದ 10 ನಿಮಿಷದೊಳಗೆ ಆಗುತ್ತೆ. ಜೊತೆಗೆ ತುಂಬ ಗ್ಯಾಸ್ ವೇಸ್ಟ್ ಆಗೋದು, ಅದೇ ವೇಸ್ಟ್ ಅನ್ನೋಕ್ಕಿಂತ ನೀವು ಮೊಟ್ಟೆ ಬೇಯಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಗ್ಯಾಸ್ ಬೇಕಲ್ವ. ಸೊ ಅದನ್ನು ಅವಾಯ್ಡ್ ಮಾಡ್ಬೋದು, ಹಾಗಾಗಿ ಈಸಿ ಅಂತ ಅನಿಸುತ್ತೆ. ಸೊ ಅದಾಯಿತು. ಅದಾದಮೇಲೆ ಇವಾಗ ಪುಳಿಯೋಗರೆ ಆಯಿತು. ನಮ್ಮ ಮ್ಯಾಮ್ ಏನು ಹೇಳಿದ್ದಾರೆ, ಬರೀ ಮೊಟ್ಟೆ ಮಾತ್ರ ತಿನ್ನು ಅಂತ ಹೇಳಿದ್ರೆ, ನಾನು ಪುಳಿಯೋಗರೆ ವಿತ್ ಮೊಟ್ಟೆ ಹಾಕ್ಕೊಂಡು ತಿಂತಾಯಿದ್ದೆ. ಇದು ತಿಂದಾದ್ಮೇಲೆ ರಿಗ್ರೆಟ್ ಆಗುತ್ತೆ ಆಯಿತಾ, ತಿನ್ನಬಾರ್ದು ಈ ಥರ ಅಂಥೇಳಿ. ಬಟ್ ತಿನ್ನಬೇಕಾದ್ರೆ ತುಂಬ ಮನಸ್ಸಾಗುತ್ತೆ. ಸೊ ಹಾಗಾಗಿ ತಿನ್ಕೊಂಡು ಬಂದೆ. ಇವಾಗ ಹೊರಡಬೇಕು ಗೈಸ್, ಟೈಮ್ ಇಲ್ಲ. ಏನಕ್ಕೆ ಅಂತಂದರೆ ಒಂದು ಫಂಕ್ಷನ್ ಇದೆ. ಸೊ ನನ್ನ ಹತ್ರ 2 ಜೊತೆ ಸ್ಲಿಪ್ಪರ್ ಅಷ್ಟೇ ಇರೋದಾಯ್ತಾ, ಅದನ್ನೇ ನೀಟಾಗಿ ಒರೆಸ್ತಾ ಇದ್ದೆ. ನಾನು ಯೂಸ್ ಮಾಡಿದೆ, ಫುಲ್ ಧೂಳು ಹಿಡ್ದು ಹೋಗ್ಬಿಟ್ಟಿತ್ತು. ಹಾಗೆ ಅದು ಹೊರಟಿರೋ ಟೈಮಲ್ಲಿ ನನಗೆ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಬಿಕಾಸ್ ನಾನು ಮತ್ತೆ ಕೈ ತೊಳಿಬೇಕು, ಏನೇನೋ ಇರುತ್ತೆ. ಸೊ ಹಾಗಾಗಿ ಇವಾಗ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಬಂದುಬಿಟ್ಟೆ, ಹೋಗಬೇಕಾದ್ರೆ ಹಾಕೊಂಡು ಹೋಗೋಣ ಅಂತ ಹೇಳಿ. ಸೊ ಬನ್ನಿ, ಇವಾಗ ಸ್ನಾನ ಎಲ್ಲ ಮಾಡಾಯಿತು. ಡ್ರೆಸ್ಸು ನಿನ್ನೆ ನಾನು ತೋರಿಸಿದ್ದೆ ಅಲ್ಲ ಮಿಂತ್ರದಲ್ಲಿ, ಅದೇ ಹಾಕ್ಕೊಳ್ಳೋಣ. ಅದನ್ನು ನಾನು ಬೇರೆ ಈವೆಂಟ್ಗಂತ ಆರ್ಡ್ರ್ ಮಾಡಿದ್ದು ಆಯಿತಾ, ಅದು ಕಳ್ಳನ ಮಕ್ಕಳು ಲೇಟ್ ಮಾಡಿಬಿಟ್ರು. ಸೊ ಇವಾಗ ಬಂದಿದೆ. ಎನಿವೇಸ್ ಇವಾಗ ಒಂದು ಫಂಕ್ಷನ್ ಇದೆ ಅಲ್ಲ, ಏನು ಫಂಕ್ಷನ್ನು, ಏನು ಕತೆ ಅಂತ ಹೇಳಿ ನೋಡಿ. ನಿಮಗೆ ಗೊತ್ತಾ, ನಿನ್ನೆ ನಾನು ಹೇಳಿದೆ ತಾನೆ, ನಿನ್ನೆ ಕೂಡ 2 ಸಬ್ಸ್ಕ್ರೈಬ್ ಆಗಿದ್ದಾರೆ. ಯಾರಂತ ನಿಜ ಗೊತ್ತಿಲ್ಲ ಗೈಸ್. ಬಟ್ ಯಾರಾಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ದಿನ 1-2 ಸಬ್ಸ್ಕ್ರೈಬ್ ಆಗ್ತಾನೇ ಇದ್ದಾರೆ ಪಾಪ. ನಾನು ಯೂಶ್ವಲಿ ಒಂದೊಂದು ವೀಡಿಯೋಸಲ್ಲಿ ಹೇಳೋದು ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಅಂತ. ಏನೋ ಅವರೇ ಇಷ್ಟ ಆಗಿ ಮಾಡ್ಕೊಂಡಿದ್ದಾರಲ್ಲ, ನಂಗೆ ಅದೇ ಖುಷಿ ಆಗುತ್ತೆ. ಸೊ ಗೈಸ್, ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಇದೇ ನೋಡಿ ಪ್ಯಾಂಟು, ಪಂಜಾಬೀಸ್ ಪ್ಯಾಂಟ್ ಥರ ಇಲ್ವಾ? ನಾನು ಹಾಕೊಂಡು ಹೋದಾಗಲೂ ಎಲ್ಲರೂ ಹಂಗೆ ಹೇಳಿದ್ರು, ಪಂಜಾಬೀಸ್ ಥರ ಇದೆಯಾ ಅಂಥೇಳಿ ಅಂತ. ಬಟ್ ಕಲರ್ ಸಖತ್ತಾಗಿದೆ ಅಲ್ಲ, ತುಂಬ ಗ್ರ್ಯಾಂಡಾಗಿ, ಅಂದರೆ ಕಲ್ಲರು ರಿಚ್ ಆಗಿತ್ತು. ಬೇಬಿ ಪಿಂಕ್ ಅಲ್ಲ, ಏನೋ ಒಂಥರ ಬೇರೆ ಥರ ಪಿಂಕ್. ಇದು ಪ್ಯಾಂಟ್ಗೇನಿದೆ, ಇದು ಫುಲ್ ಡಿಸೈನ್ ಬಂದಿದೆ ಕೆಳಗಡೆ, ಅಂದರೆ ಏನು ಬಾಟಮಲ್ಲಿ
ನಿಮಗೆ ಗೊತ್ತಾ ನಾನು ಆರ್ಟಿಫಿಷಿಯಲ್ ಹಾಕ್ಕೊಳ್ಳಲ್ಲ. ನನ್ನ ಹತ್ರ ಗೋಲ್ಡ್ ಇಲ್ಲ ಅಂದ್ರೂ ನಾನು ಹಾಗೆ ಹೋಗ್ಬಿಡ್ತೀನಿ. ಬಟ್ ಆರ್ಟಿಫಿಷಿಯಲ್ ಹಾಕ್ಕೊಳ್ಳೋಕೆ ಏನೋ ಒಂಥರ ಮನಸ್ಸಾಗಲ್ಲ ನನಗೆ. ಅಂದರೆ ಅದು ನನಗೆ ಸೆಟ್ ಆಗಲ್ಲ ಅಂತ ಅನಿಸುತ್ತೆ. ಅಂದರೆ ಕಿವಿಗೆ ಹಾಕಿದ್ರೆ ಗಾಯ ಆಗುತ್ತೆ. ಮತ್ತು ನಾನು ಏನಾದರೂ ಬೇರೆ ಏನಾದರೂ ನೆಕ್ಲೆಸ್ ಏನಾದ್ರು ಹಾಕ್ಕೊಂಬಿಟ್ರೆ ಓವರ್ ಅಂತ ಕಾಣಿಸುತ್ತೆ. ಸೊ ನನ್ನ ಹತ್ರ 2 ಜುಮ್ಕಿ ಇತ್ತು ಆಯಿತಾ. ಒಂದು ಸಿಂಪಲ್ ಆಗಿತ್ತು, ಇನ್ನೊಂದು ಬೇರೆ ಥರ ಇತ್ತು. ಅದನ್ನು ಟ್ರೈ ಮಾಡ್ತಾ ಇದ್ದೆ. ಆಮೇಲೆ ಬ್ಯಾಂಗಲ್ಸ್ ಯಾವ್ದು ಹಾಕ್ಕೊಳ್ಳೋದು ಅಂತ ನೋಡ್ತಾ ಇದ್ದೆ. ಇದು ಸ್ವಲ್ಪ ಓವರ್ ಆಗಿದೆ ಅಂತ ಅನ್ನಿಸ್ತು. ಇನ್ನೊಂದು ಒಂದು ಸೆಟ್ ಇದೆ ಬ್ಯಾಂಗಲ್ಸ್. ಸೊ ಅದನ್ನು ಹಾಕ್ಕೊಳ್ಳಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದು ಸ್ವಲ್ಪ ನನಗೆ ಮ್ಯಾಚ್ ಆಗ್ತಿದೆ ಅಂತ ಅನ್ನಿಸ್ತು. ಸ್ವಲ್ಪ ಜಿಗಿಮಿಗಿ ಇದ್ರೂ ಸ್ವಲ್ಪ ಸಿಂಪಲ್ ಆಗಿತ್ತು. ನನ್ನ ಹತ್ರ ಇರೋದೇ ಇದು 2 ಜೊತೆ. ಇನ್ನು ಬಿಟ್ಟರೆ ಗ್ರೀನ್ ಬ್ಯಾಂಗಲ್ಸ್ ಇತ್ತು. ಆಬ್ವಿಯಸ್ಲಿ ಈ ಡ್ರೆಸ್ಸಿಗೆ ಗ್ರೀನ್ ಬ್ಯಾಂಗಲ್ಸ್ ಅಂತೂ ಚೆನ್ನಾಗಾಗಲ್ಲ ಅಲ್ವಾ. ಸೊ ಏನು ಮಾಡೋಣ ಅಂತೇಳಿ ಯೋಚನೆ ಮಾಡಿ ಫೈನಲಿ ಹಾಕ್ಕೊಂಡು ನೋಡಿದೆ. ನನಗದು ಗೋಲ್ಡ್ ಸ್ವಲ್ಪ ಓವರ್ ಆಗಿದೆ ಅಂತ ಅನ್ನಿಸ್ತು. ಅಂದರೆ ಇದಕ್ಕೆ ಸೆಟ್ ಆಗ್ತಿಲ್ಲ ಅಂಥೇಳಿ. ನನ್ನ ಹತ್ರ ಇರೋ ಬಳೆ ಕೂಡ ಬೇಬಿ ಪಿಂಕ್ ಕಲರೇ ಇತ್ತು. ಸೊ ಹಂಗಾಗಿ ಅದೇ ಬಳೆ ಹಾಕ್ಕೊಳ್ಳೋಣ ಅಂಥೇಳಿ ಇದನ್ನು ರೆಡಿ ಮಾಡಿಕೊಂಡೆ. ಈ ಬಳೆ ತೊಗೊಂಡು ಮ್ಯಾಕ್ಸಿಮಮ್ ಒಂದು 10 ವರ್ಷ ಆಗಿರ್ಬೋದು ಗೊತ್ತಾ ನಿಮಗೆ. ಇದು ನಂದಲ್ಲ, ನಮ್ಮ ಅಕ್ಕದು. ಅವಳೇ ಇದೆಲ್ಲ ಸ್ವಲ್ಪ ತೊಗೊಳೋದು. ನನಗೆ ನನ್ನ ಹತ್ರ ಎಲ್ಲ ಈ ಥರ ಇಲ್ಲ. ಅವಳು ನಾನು ತೊಗೊಂಡು ಬಂದಿರ್ತೀನಿ. ಸೊ ಅದಾದಮೇಲೆ ಇನ್ನೊಂದು ಜುಮ್ಕಿ ಕೂಡ ಇತ್ತು. ಇದಂತೂ ಸ್ವಲ್ಪನೂ ಸೆಟ್ ಆಗ್ತಿರ್ಲಿಲ್ಲ. ಅದಕ್ಕೆ ಇದನ್ನು ಕೂಡ ಹಿಡ್ದು ನೋಡಿದೆ. ಸೊ ಏನು ಬೇಡ, ನನ್ನ ಹತ್ರ ಇರೋ ಸಿಂಪಲ್ ಆಗಿರೋ ಒಂದು ಕಿವಿದೆ ಸಾಕು ಅಂತ ಹೇಳಿ ಅದನ್ನೇ ಹಾಕ್ಕೊಂಡು ರೆಡಿ ಆದೆ. ಸೊ ಅಂದರೆ ಬಳೆಗಳನ್ನ ಮಾತ್ರ ಸೆಪ್ರೇಟಾಗಿ ಇದು ಹಾಕ್ಕೊಂಡೆ. ಮಿಕ್ಕಿದ್ದೆಲ್ಲ ಅದೇ ಇತ್ತು ಗೈಸ್. ಸೊ ಇದು ನನ್ನ ಕಂಪ್ಲೀಟ್ ಔಟ್ಫಿಟ್ ಗೈಸ್. ಈ ಥರ ಇದೆ. ಆ್ಯಂಡ್ ಇದಕ್ಕೆ ಈ ಬಳೆನ ಮ್ಯಾಚ್ ಮಾಡಿದೆ. ಅದು ಇನ್ನೊಂದು ಗೋಲ್ಡ್ ಇತ್ತಲ್ಲ, ಸೊ ಅದನ್ನು ಬೇಡ ಅಂತ ಹೇಳಿ ತೆಗ್ದೆ. ನಂಗೆ ಇನ್ನೊಂದು ಕನ್ಫ್ಯೂಷನ್ ಏನಂತಂದರೆ ಈ ದುಪ್ಪಟ್ಟ ಹಾಕ್ಕೊಳ್ಳ ಬೇಡವಾ ಅಂತ. ಇದು ಸ್ವಲ್ಪ ಲಾಂಗ್ ಆಗಿತ್ತು, ದೊಡ್ಡದಾಗಿತ್ತು. ವಿತೌಟ್ ದುಪ್ಪಟ್ಟನೇ ಡ್ರೆಸ್ ಚೆನ್ನಾಗಿತ್ತು. ಏನೋ ದುಪ್ಪಟ್ಟ ಹಾಕ್ಕೊಂಡ್ರೆ ಫುಲ್ ಕವರ್ ಆಗೋ ಥರ ಮುಚ್ಕೊಂಡು, ಅಂದರೆ ಫುಲ್ ಏನು ಆ ಡ್ರೆಸ್ ಅಂದರೆ ಆ ಪ್ಯಾಂಟ್ದು ಡಿಸೈನ್ ಏನು ಕಾಣಿಸ್ತಾ ಇರೋ ಥರ ಮುಚ್ಕೊಂಡು ಬಿಡ್ತು. ಸೊ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ ಹಾಕ್ಕೊಳ್ಳ ಬೇಡವಾ ಅಂತೇಳಿ. ಬಟ್ ಫೈನಲಿ ಹಾಕ್ಕೊಂಡೋದೆ. ಅಂದರೆ ಸಿಂಗಲ್ ಸೈಡ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಗೈಸ್. ನಾನಿವಾಗ ಒಂದು ಫಂಕ್ಷನ್ಗೆ ಹೊರಟಿದ್ದೀನಿ. ಸೊ ಇದು ಹೊಸ ಡ್ರೆಸ್ಸೇನೆ. ಇವತ್ತು ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಏನು ಫಂಕ್ಷನ್ನು ಅಂತ ಹೇಳಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಪಿಂಕ್ ಬೇಬಿ ಪಿಂಕ್ ಕಲರ್. ಸೊ ಅದಕ್ಕೋಸ್ಕರ ತೊಗೊಂಡೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಫುಲ್ ಕಂಪ್ಲೀಟ್ ಔಟ್ಫಿಟ್ನ ತೋರಿಸ್ತೀನಿ. ನನ್ನ ಹತ್ರ ಈಗಿರೋ ಐಫೋನಲ್ಲಿ ಇರೋ ಮೆಮೊರಿ ಸಾಕಾಗ್ತಾ ಇಲ್ಲ. ಸೊ ಹಂಗಾಗಿ ಹೊಸ ಐಫೋನ್ ತೊಗೊಳ್ಳೋಣ ಅಂತಿದ್ದೀನಿ. ಬಟ್ ಯಾವ್ದು ತೊಗೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ತೊಗೊಂಡ್ರೆ ಲೇಟೆಸ್ಟ್ ವರ್ಷನ್ನೇ ತೊಗೋಬೇಕು. ಬಟ್ ಪ್ರೈಸ್ ನೋಡಿದ್ರೆ ಆಲ್ಮೋಸ್ಟ್ 2 ಲ್ಯಾಕ್ಸ್ ತನಕ ಪೇ ಮಾಡಬೇಕು ಬರೀ ಒಂದು ಫೋನ್ಗೆ. ಅಂದರೆ ಒಂದು 10 ಗ್ರಾಮ್ಸ್ ಗೋಲ್ಡ್ ಬರುತ್ತೆ. ಸೊ ಯೋಚನೆ ಅಂತೂ ಸಿಕ್ಕಾಪಟ್ಟೆ ಆಗ್ತಾಯಿದೆ. ಯಾವ್ದು ತೊಗೊಳ್ಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಬಟ್ ಇವಾಗ ಐಫೋನ್ 17 Pro Max ಇದೆ. ಅದರಲ್ಲಿ 512 GB 1 TB ಇದೆ ಗೈಸ್. ಎಲ್ಲಾದ್ರೂ ಬ್ಯಾಗು ನನ್ನ ಬಾಲ ಥರ ಇರುತ್ತೆ. ಸೊ ಇವಾಗ ಬನ್ನಿ ಹೋಗೋಣ. ಓಕೆ, ಇನ್ನೊಂದು ಇನ್ಫಾರ್ಮೇಷನ್ ಏನು ಗೊತ್ತಾ, ನನ್ನ ಕಂಪನಿಯಲ್ಲಿ SAP ಮೇಲೆ ಫಾರ್ ಎಕ್ಸಾಂಪಲ್ FI SD MM CO ABAP ಮಾಡ್ಯೂಲ್ಸ್ ಇದೆ ಅಲ್ವಾ. ಸೊ ಅವ್ರಿಗೆ ಓಪನಿಂಗ್ಸ್ ಇದೆ. ಯಾರಾದರೂ ನೀವು SAPಲಿ ಕಂಪನಿ ಚೇಂಜ್, ಫ್ರೆಷರ್ಸ್ಗೆ ಇಲ್ಲ ಗೈಸ್. ಅಂದರೆ ನೀವು ಕಂಪನಿ ಚೇಂಜ್ ಮಾಡಬೇಕು ಅಂತಿದ್ರೆ ನನಗೆ ಪಿಂಗ್ ಮಾಡಿ, ನಾನು ನಿಮಗೆ ಹೇಳ್ತೀನಿ. ಓಕೆನಾ. ಅಂದರೆ ಆಲ್ಮೋಸ್ಟ್ ಫ್ರೆಷರ್ಸ್ಗೂ ಇದೆ ಅನ್ಕೋತೀನಿ. ಸೊ ನನಗೆ ಇದು ರೆಸ್ಯೂಮ್ನ ಕಳಿಸ್ಕೊಡಿ, ನಾನು ನೋಡಿ ನಿಮಗೆ ಚೆಕ್ ಮಾಡಿ ಹೇಳ್ತೇನೆ. ಆ್ಯಕ್ಚುಲಿ ನಿಮಗೆ ಸ್ಲಿಪ್ಪರ್ಗೆ 2 ಆಪ್ಷನ್ ಇದೆ. ಒಂದು ಇದು, ಇನ್ನೊಂದು ಇದು. ಇದನ್ನು ತೊಗೋಬೇಕಾದ್ರೆ ನಂಗೆ ನೆನಪಾಗಿಲ್ಲ. ಐ ಮೀನ್ ಇದು ಲೇಟೆಸ್ಟಾಗಿ ತೊಗೊಂಡಿರೋದು. ಇದು ತೊಗೋಬೇಕಾದ್ರೆ ಇದಿದೆ ಅಂತ ನೆನಪಾಗಿಲ್ಲ. ಸೊ ಇದೇ ಸಾಕಿತ್ತು ನನಗೆ. ಇದು ನಮ್ಮ ಮಾವನ ಮಗಳ ಮದುವೆಗೆ ತೊಗೊಂಡಿದ್ದು. ಇವಾಗಿದೆ ಹಾಕ್ಕೊಂಡು ಹೋಗೋಣ. ಆ್ಯಕ್ಚುಲಿ ಎಲ್ಲರೂ ಈ ಫಂಕ್ಷನ್ಗೆ ಹೋಗ್ತಿರೋದ್ರಿಂದ ನಮ್ಮನೆ ಪಾಪು ರುವಿಶಾ ಅವಳಿಂದ ರೆಡಿ ಆಗಿಲ್ಲ. ಸೊ ಬನ್ನಿ ಅವಳನ್ನ ರೆಡಿ ಮಾಡೋಣ. ಅವಳೇ ಬಟ್ಟೆ ತೊಗೊಂಬರ್ತಾಳೆ ಇವಾಗ ನೋಡಿ. ಎಲ್ಲನೂ ಬೀಳ್ಸ್ಕೊಂಡು ತೊಗೊಂಡು ಬಂದು ಕೊಡ್ತಾಳೆ ರೆಡಿ ಮಾಡಕ್ಕೆ. ನನಗೆ ಮಜಾ ಇರುತ್ತೆ. ಬಾ ಅದು ತೊಗೊಬಿಡ, ಅದು ಕೊಡು ಮಗನೇ, ಅದು ಕೊಡ. ನೋಡಿಲ್ಲಿ ಈ ಥರದ್ರೊಳಗೆಲ್ಲ ಬೀಳ್ಸ್ಕೊಂಡು ಬಾ 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 ಬಾಯಿಲೆ 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 ಬಾಯಿಲೆ. ಏ ರುವಿಶಾ ಇಲ್ಲೋಡೆ, ಬಾರೆ ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ ನಿಂದ. ಹಾಯ್ ಮಾಡು. ಹಾಯ್ ಅಂತ ಇಲ್ಲಿ ಬಾರಲ್ಲೇ. ಬಳೆ ತೋರಿಸು ಮಗನೆ, ಬಳೆ ತೋರಿಸು ನಿಂದು. ವಾವ್, ಬಳೆ. ಬೆಚ್ಚೆಟ್ ಅಲ್ಲ, ಅದು ಬಳೆ. ಹಾಯ್ ರುಷಾ, ಹಾಯ್ ಮಾಡು, ಹಾಯ್ ಮಾಡು.
ಹಾಯ್ ಮಾಡಲ್ಲಿ. ಹಾಯ್ ಇಲ್ಲಿ ಹಾಯ್ ಮಾಡ. ಬಲೆ ಇಲ್ಲಿ ನೋದ ಬಲೆ. ಬಳೆ ತೋಚು ನಿಂದು ಬಳೆ ತೋಚು. ನಂದು ಬಳೆ. ಫ್ಯಾಮಿಲಿ ಎಲ್ಲ ರೆಡಿಯಾಗಿ ಹೋಗ್ಬೇಕಂದ್ರೆ ಆಬ್ವಿಯಸ್ಲಿ ಲೇಟ್ ಆಗಿಬಿಡುತ್ತೆ ಗೈಸ್. ಎಲ್ಲರೂ ರೆಡಿ ಆಗಬೇಕಲ್ವಾ? ಸೊ ಹಾಗಾಗಿ ಹೋಗ್ತಾನೆ ಲೇಟ್ ಆಗಿಬಿಡ್ತು. ಎಲ್ಲದೂ ಮುಗ್ದೋಗ್ಬಿಟ್ಟಿತ್ತು. ಆಲ್ಮೋಸ್ಟ್ ಊಟಕ್ಕೆ ಹೋಗಿರೋ ಥರ ಆಗಿತ್ತು. ಇದೇ ನೋಡಿ ನಾನು ಹೋಗ್ತಿರೋದು ಸೀಮಂತ ಕಾರ್ಯಕ್ರಮ. ಬಿಂದು ಸೀಮಂತ ಹೇಗಿದೆ ಅಂತ ಬನ್ನಿ ತೋರಿಸ್ತೀನಿ ನಿಮಗೆ. ಇಲ್ಲೇನ ಊಟ? ಸುಮ್ಮನೆ ಚಿಕ್ಕ ಚಿಕ್ಕದಾಗ ಹಾಕೋದು. ನಾನು ಹೋದ್ರೆ ಅಂಕಲ್ ವಿಡಿಯೋ ಮಾಡ್ತಾ ಇದ್ರಿ. ನೀವ್ ಯಾವ್ದಕ್ ಹಾಕಿದ್ರಿ? ನೀವ್ ಯಾವ್ದಕ್ ಹಾಕಿದ್ರಿ? ಬೇಬಿಗ ಅಲ್ಲ, ಬಾಯರ್ ಗರ್ಲ್ಗೆ? ಬಾಯ, ನಾನ್ ಗರ್ಲ್. ನಿಂದ ಒಬ್ಬಳದೇ ಒಂದು ವಿಡಿಯೋ ತೆಗಿತಾ ಇದೀನಿ. ಚೆನ್ನಾಗಿ ಬಂದಿದೆ. ನಗಡು ಇಲ್ಲಿ ಇಲ್ಲಿ ನಗಡು. ರೂ ಅವಳಿಗೆ ಬಂದಿದೆ ಹೆಸರು. ವಿ ಪಲ್ಲಕ್. ನೋಡಿ ಫ್ರೆಂಡ್ಸ್, ನಮ್ಮನ್ನ ಊಟಕ್ಕಂತ ಕರೆಸಿ ನಮ್ಮ ಹತ್ರ ಎಷ್ಟು ಕೆಲಸ ಮಾಡಿಸ್ತಿದ್ದಾರೆ ಪಾಪ. ಗೈಸ್, ಫಂಕ್ಷನ್ ಎಲ್ಲ ಮುಗಿಸಿ ಇವಾಗ ಮನೆಗೆ ಹೊರಟಿದ್ದೀನಿ. ಇದು ನೋಡಿ ನನ್ನ ಬ್ಯಾಗ್. ತಗೊತೀನಿ ಗೈಸ್. ರಿಟರ್ನ್ ಗಿಫ್ಟ್ ಸಿಕ್ಕಿದೆ. ಇದನ್ನು ತೊಗೊಂಡು ಇವಾಗ ಮನೆಗೆ ಹೋಗೋದಷ್ಟೇ. ನನ್ನ ಒಂದು ಪರ್ಸ್ ನೋಡಿ, ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಗೈಸ್, ಫಂಕ್ಷನ್ ಮುಗಿಸಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 4 PM. Punjabi exploring ಬರ್ತಾ. Per month the revenue is 2.5 lakhs. ಕ್ರೋರ್ ಅಂದಿಲ್ಲ, ಕ್ರೋರ್ ಅಂದಿಲ್ಲಲ್ಲ. ಕ್ರೋರ್ ಅನ್ನೋ ಥರ ನೀವು ಕಾಣಿಸ್ತಾ ಇಲ್ಲ ಅದಕ್ಕೆ. ಗೈಸ್, ಫಂಕ್ಷನ್ ಮುಗಿಸಿ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಬಂದಿದ್ದೀನಿ. ಯಾಕೆ, ಏನು ಕತೆ ಹೇಳ್ತೀನಿ ರೀ. ಯಾರಿಗೂ ಹುಷಾರಿಲ್ಲ, ನನಗೆ ತೋರ್ಸೋಕ್ಕೆ ಆ್ಯಕ್ಚುಲಿ ಯಾರೂ ಇಲ್ಲ. ಸೊ ಇವಾಗ ಸಿಗುತ್ತೆ. ನನಗೇನಾಗಿಲ್ಲ ಗೈಸ್. ಸೊ ಫ್ರೆಂಡ್ ಒಬ್ಬರಿಗೆ ಹುಷಾರಿರಲಿಲ್ಲ, ಅವ್ರನ್ನ ಕರ್ಕೊಂಡು ಜ್ವರ ಬಂದಿತ್ತು ಪಾಪ ಅವ್ರಿಗೆ. ತಕ್ಷಣವೇ ತೋರಿಸೋಣ ಅಂತ ಹೇಳಿ ಹಾಗೆ ಬಂದಿದ್ದು. ಅವರು ಫಂಕ್ಷನ್ಗೆ ಜ್ವರ ಇದ್ರೂ ಬಂದಿದ್ರು. ಸೊ ಒಂದ್ಸರಿ ಅವ್ರನ್ನ ತೋರಿಸ್ಕೊಂಬಿಟ್ಟು ಇಲ್ಲಿಂದ ಮನೆಗೆ ಹೋಗೋಣ ಅಂತ ಹೇಳಿ ಬಂದೆ. ಇವತ್ತು ಸಂಡೇ ಆಗಿದ್ರಿಂದ ಅಷ್ಟೊಂದು ಜನ ಇರಲಿಲ್ಲ, ಸ್ವಲ್ಪ ಕಡಿಮೆನೇ ಇದ್ದರು. ಗೈಸ್, ಹುಷಾರಿಲ್ಲ, ಬಟ್ ನಂಗಲ್ಲ,
ಬೇರೆಯವ್ರಿಗೆ ತೋರಿಸ್ಕೊಳಕ್ಕಂತ ಬಂದಿದ್ದೀವಿ ಇವಾಗ. ಬೇಡ ಗೈಸ್, ಏನಾದ್ರು ತಿಂಡಿ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಉಂಡು ಹೋದ ಕೊಂಡು ಹೋದ ಅನ್ನೋ ಗಾದೆ ಕೇಳಿದ್ದೀರಾ? ಅದು ನಮ್ಮನ್ನು ನೋಡಿ ಇಟ್ಟಿರ್ಬೋದು. ಆ ಫಂಕ್ಷನಿಂದ ನೋಡಿ ಎಷ್ಟೊಂದು ಹಣ್ಣು ಮನೆಗೆ ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿ. ಸೊ ಇದೆಲ್ಲ ಬಂದಿದೆ. ಅಲ್ಲೂ ರಾಶಿ ಇತ್ತಲ್ವಾ, ಇದನ್ನ ಇವಾಗ ನಾನು ಜೋಳ ತೊಗೊಂಡು ಬಂದಿದ್ದೆ. ಜೋಳ, ಗೆಂಜು ಮತ್ತು ಶೇಂಗಾ ತೊಗೊಂಡು ಬಂದಿದ್ದೆ. ಸೊ ಜೋಳನ ಬೇಯಿಸೋಣ ಅಂತೇಳಿ ಹೊರಟಿದ್ದೀನಿ. ಅದಕ್ಕೆ ಹಾಕಿ ಇಡಬೇಕಲ್ವಾ, ಸೊ ಅದನ್ನು ಇಟ್ಟಿರ್ತೀನಿ. ಗೈಸ್, ಫಂಕ್ಷನಿಗೆ ಹೋಗಿ ಬಂದು ಎಲ್ಲ ಆಯಿತು. ಸೊ ಇವಾಗ ಬೇರೆಯವ್ರ ಮನೆಯಲ್ಲಿ ಊಟ ಇದೆ. ಆ್ಯಂಡ್ ಏನಂದ್ರೆ ಅವ್ರ ಮನೆಯಿಂದ ಒಂದು ರಾಶಿ ಹಣ್ಣು ತಗೊಂಡು ಬಂದಿದ್ದೀವಿ. ಇವಾಗ ಹೋಗಿ ರಂಗೋಲಿ ಹಾಕೋಣ, ಓಕೆನಾ? ರಂಗೋಲಿ ಹಾಕ್ಬಿಟ್ಟು ಇವತ್ತು ಊಟ ಬಂದುಬಿಟ್ಟು ಬೇರೆಯವ್ರ ಮನೆಯಲ್ಲಿ ಇದೆ ಗೈಸ್. ಒಬ್ಬರು ಅಣ್ಣ ಮನೆಯಲ್ಲಿ ಊಟಕ್ಕೆ ಹೋಗ್ತಾಯಿದ್ದೀನಿ. ಸೊ ಊಟ ಮಾಡ್ಕೊಂಡು ಬಂದು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ, ಓಕೆ? ಆ್ಯಂಡ್ ಅದಕ್ಕೂ ಮುಂಚೆ ಇಲ್ಲಿ ರಂಗೋಲಿ ಹಾಕ್ಬಿಡೋಣ. ನಾಳೆ ಮಂಡೇ ಅಲ್ವಾ, ಸೊ ಈ ರಂಗೋಲಿನ ಅಳಿಸ್ಬಿಟ್ಟು ನೀರು ಹಾಕ್ಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡಿ ಇವಾಗ ರಂಗೋಲಿ ಹಾಕ್ಬಿಡ್ತೀನಿ. ಗೈಸ್, ರಂಗೋಲಿ ಹಾಕಾಯಿತು. ಸಖತ್ತಾಗಿ ಬಂದಿದೆ. ಬಟ್ ನಿಮಗೆ ಹೆಂಗೆ ಕಾಣಿಸ್ತಿದೆ ನನಗೆ ಗೊತ್ತಿಲ್ಲ. ನಾನು ಹೋಗಿ ಬಂದು ಇನ್ನೂ ಬಳೆ ತೆಗ್ದಿಲ್ಲ. ಸೊ ಬನ್ನಿ ಹೋಗೋಣ. ರಂಗೋಲಿ ಪಾರ್ಟ್ ಮುಗೀತು. ಇವಾಗ ಊಟಕ್ಕೆ ಹೋಗೋಣ, ಓಕೆ? ಊಟಕ್ಕೆ ಹೋಗುವ ಬನ್ನಿ. ಈ ಬಳೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಒಬ್ರು ಅಣ್ಣ ಮನೆಯಲ್ಲಿ ಊಟಕ್ಕೆ ಮಾಡಿದ್ದಾರೆ. ಸೊ ಅದಕ್ಕೂ ಹೋಗೋಕೆ ಮುಂಚೆ ಅಡುಗೆ ಮನೆನ ಕ್ಲೀನ್ ಮಾಡೋಣ ಅಂತ ಬಂದೆ. ತುಂಬ ಪಾತ್ರೆ ಇತ್ತು ಮತ್ತು ಸ್ವಲ್ಪ ಎಲ್ಲ ಚಿಲ್ಲಾಪಿಲ್ಲಿ ಆಗಿಬಿಟ್ಟಿತ್ತು. ಏನೂ ಕ್ಲೀನೇ ಮಾಡಿರಲಿಲ್ಲ ಫಂಕ್ಷನ್ಗೆ ಹೋಗಿ ಬಂದಮೇಲೆ. ಸೊ ನೀಟಾಗಿ ಎಲ್ಲ ಪಾತ್ರೆ ತೊಳೆದು ಇಡೀ ಅಡುಗೆ ರೂಮ್ನ ಕ್ಲೀನ್ ಮಾಡಿದೆ. ಇವತ್ತು ಹೋಗಿ ವಾಕಿಂಗ್ ಎಲ್ಲ ಮಾಡ್ಕೊಂಡು ಬಂದು, ಸೊ ಇವತ್ತಿಗೆ ಇಲ್ಲಿನ ವ್ಲಾಗ್ ಮುಗೀತು. ಬಾಯ್ ಬಾಯ್, ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು. ಇದು ನೋಡಿ ಬಳೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಬಾಯ್ ಗೈಸ್.